ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಸ್ಟಾನ್ಕೋವಿಕ್, ಯುವರಾಜ್ ಸಿಂಗ್ ಹಾಗೂ ಎಸ್ಎಲ್ ಕೀಚ್, ಎಸ್ ಜೈಶಂಕರ್ ಹಾಗೂ ಕ್ಯೋಕ್ ಜೈಶಂಕರ್, ಹಿಮಾನ್ಶು ಹಾಗೂ ರಿಹಾನಿಯನ್ ಹ್ಯಾರಿಸ್ ಈ ಜೋಡಿಗಳನ್ನ ನೋಡಿ ಇವರ ಪೈಕಿ ಎಲ್ಲರಲ್ಲಿಯೂ ಸಹ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಇರೋದು ನಿಮ್ಮ ಗಮನಕ್ಕೂ ಸಹ ಬರುತ್ತದೆ. ಅದೊಂದು ಕಾಲವಿತ್ತು, ಆಗ ಅಮೆರಿಕನ್ ಯುವತಿಯರಿಗೆ ಯುರೋಪಿಯನ್ ಯುವಕರೆಂದರೆ ಹೆಚ್ಚು ಆಕರ್ಷಕ ಅನಿಸ್ತಾ ಇತ್ತು. ಆದರೆ ಈಗ ಕಾಲ ಬದಲಾಗಿದೆ. ವಿದೇಶಿ ಯುವತಿಯರು ಇಂಡಿಯನ್ ಮೆನ್ಗಳ ಮೇಲೆ ಹೆಚ್ಚೆಚ್ಚು ಆಸಕ್ತಿ ತೋರುತ್ತಿದ್ದಾರೆ. ಇತ್ತೀಚೆಗೆ ಅಂದರೆ ಕಳೆದ 10 ವರ್ಷಗಳಲ್ಲಿ ಭಾರತೀಯ ಪುರುಷರನ್ನ ಕೈ ಹಿಡಿಯುತ್ತಿರುವ ವಿದೇಶಿ ಯುವತಿಯರ ಪ್ರಮಾಣ 60% ಏರಿಕೆಯಾಗಿದೆ. ಅಷ್ಟೇ ಯಾಕೆ, ಈ ಹಿಂದೆ ಯುನೈಟೆಡ್ ಕಿಂಗ್ಡಮ್ನ ಮಾಜಿ ರಾಣಿಯಾಗಿದ್ದ ಕ್ವೀನ್ ವಿಕ್ಟೋರಿಯಾ ಸಹ ತನ್ನ ಭಾರತೀಯ ಸೇವಕನಾದ ಅಬ್ದುಲ್ ಕರೀಂ ಎಂಬಾತನ ಜೊತೆ ಇಂಟಿಮೇಟ್ ರಿಲೇಶನ್ಶಿಪ್ ಇರಿಸಿಕೊಂಡಿದ್ರು. ಇದನ್ನ ಇಲ್ಲಿಯ ವರದಿಗಳು ಸುಮಾರು 100 ವರ್ಷಗಳ ಕಾಲ ಜಗತ್ತಿಗೆ ತಿಳಿಯದ ಹಾಗೆ ಮುಚ್ಚಿಡಲು ಪ್ರಯತ್ನಿಸಿದವು. ಇಷ್ಟಕ್ಕೂ ಯುರೋಪಿಯನ್ ಹೆಣ್ಣುಮಕ್ಕಳು ಭಾರತೀಯ ಪುರುಷರನ್ನ ಕೈ ಹಿಡಿಯುತ್ತಿರುವ ಈ ಪರಂಪರೆ ಹೊಸದೇನಲ್ಲ. 17ನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ತನ್ನ ಒಡೆತನ ಸಾಧಿಸಲು ತನ್ನ ವಸಾಹತುವನ್ನ ಅಲ್ಲಿ ನೆಲೆಗೊಳಿಸಿದಾಗ ಬ್ರಿಟನ್ನಿಂದ ಅನೇಕಾರು ಯುವತಿಯರನ್ನ ಭಾರತಕ್ಕೆ ಕರೆತರಲಾಗಿತ್ತು. ಆದರೆ ಇದಕ್ಕೂ ಮುನ್ನ ಬ್ರಿಟನ್ ಸ್ತ್ರೀಯರು ಈ ರೀತಿ ಭಾರತಕ್ಕೆ ಬರೋದು ನಿಷಿದ್ಧವಾಗಿತ್ತು. ಆದರೆ 17ನೇ ಶತಮಾನದಿಂದೀಚೆಗೆ ಬ್ರಿಟನ್ನ ಅನೇಕ ಅನಾಥ ಯುವತಿಯರನ್ನ ಹಾಗೂ 10-13 ವರ್ಷ ವಯಸ್ಸಿನ ಅಪ್ರಾಪ್ತೆಯರನ್ನ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಆಗ ಭಾರತಕ್ಕೆ ಕರೆತರಲಾಯಿತು. ಅಸಿಮಿಲೇಷನ್ ಪಾಲಿಸಿ ಅಂದ್ರೆ ಸಮೀಕರಣ ನೀತಿಯ ದೆಸೆಯಿಂದಾಗಿ ಬ್ರಿಟನ್ ಸ್ತ್ರೀಯರನ್ನ ಭಾರತೀಯ ಪುರುಷರ ಜೊತೆ ವಿವಾಹಕ್ಕೂ ಸಹ ಅನುಮತಿ ನೀಡಲಾಯಿತು. ಆದರೆ ಬ್ರಿಟನ್ ಸ್ತ್ರೀಯರಿಗೂ ಹಾಗೂ ಭಾರತೀಯ ಪುರುಷರಿಗೂ ಜನಿಸಿದ ಮಕ್ಕಳು ಅವರು ಭಾರತದಲ್ಲಿ ಜನಿಸಿದ ಒಂದೇ ಕಾರಣಕ್ಕಾಗಿ ಅವರು ಭಾರತೀಯರಾಗಿದ್ದಾರೆಯೇ ಹೊರತು ಸಾಂಸ್ಕೃತಿಕವಾಗಿ ಅವರು ಸಂಪೂರ್ಣವಾಗಿ ಬ್ರಿಟಿಷರೇ ಆಗಿದ್ರು. ಇನ್ನು 2ನೇ ವಿಶ್ವಯುದ್ಧದ ಸಮಯದಲ್ಲಿ ಯುರೋಪ್ ಹಾಗೂ ಅಮೆರಿಕ ದೇಶದ ಸೇನೆಗಳಿಗೆ ಲೇಬರ್ಗಳ ಹಾಗೂ ಸೈನಿಕರ ಕೊರತೆ ಉಂಟಾದಾಗ ಬ್ರಿಟಿಷರು ಭಾರತೀಯರನ್ನ ಇಂಗ್ಲೆಂಡ್ ಹಾಗೂ ಇತರೆ ಸ್ಥಳಗಳಿಗೂ ಸಹ ಕರೆಸಿಕೊಂಡರು. ಹೀಗೆ ಬಂದ ಭಾರತೀಯ ಪುರುಷರು ತಾವು ಸೇರಿದ ಸ್ಥಳಗಳಲ್ಲಿ ಕಾರ್ಮಿಕರಾಗಿಯೋ ಅಥವಾ ಸೈನಿಕರಾಗಿಯೋ ಉಳಿದರು. ಇದಕ್ಕೂ ಮುನ್ನವೇ ಮೊದಲ ವಿಶ್ವಯುದ್ಧದ ಸಮಯದಲ್ಲೂ ಸಹ ಫ್ರಾನ್ಸ್ನ ಸೇನೆಗೆ ಸಹಾಯಕರಾಗಿ ಮಿಲಿಯನ್ ಗಟ್ಲೆ ಭಾರತೀಯ ಸೈನಿಕರನ್ನ ಇಲ್ಲಿಂದ ಕರೆದೊಯ್ಯಲಾಗಿತ್ತು. ಯುದ್ಧದ ಸಮಯದಲ್ಲಿ ಗಾಯಗೊಂಡ ಅಥವಾ ತಮ್ಮವರನ್ನ ಕಳೆದುಕೊಂಡ ಸ್ತ್ರೀಯರಿಗೆ ಭಾರತೀಯರು ಮೆಡಿಕಲ್ ಹೆಲ್ಪರ್ಗಳಾಗಿ ಹಾಗೂ ಇತರೆ ಸಹಾಯಗಳಿಗೂ ಸಹ ಒದಗಿದ್ರು. ಈ ಸಮಯದಲ್ಲಿ ಯುದ್ಧದ ಗಾಢತೆ ಹಾಗೂ ತೀವ್ರತೆಯಿಂದ ಹೈರಾಣಾದ ಎಷ್ಟೋ ಜನ ಫ್ರಾನ್ಸ್ನ ಸ್ತ್ರೀಯರಿಗೆ ನೈತಿಕವಾಗಿ ಹಾಗೂ ಭಾವನಾತ್ಮಕವಾಗಿಯೂ ಸಹ ಭಾರತೀಯ ಪುರುಷರು ನೆರವಿಗೆ ಬಂದರು. ಈ ಸಮಯದಲ್ಲಿ ಫ್ರೆಂಚ್ ಯುವತಿಯರಿಗೂ ಹಾಗೂ ಭಾರತೀಯ ಪುರುಷರಿಗೂ ನಡುವೆ ಸಾಕಷ್ಟು ಅಫೇರ್ಗಳು ಸಹ ಸೃಷ್ಟಿಯಾಗಿದ್ದವು ಹಾಗೂ ಅವುಗಳಲ್ಲಿ ಅನೇಕವು ಮದ್ವೆಯವರೆಗೂ ಸಹ ಹೋಗಿದ್ದುಂಟು. 1911ರ ಡಿಸೆಂಬರ್ನಲ್ಲಿ ಕ್ಯಾಲಿಫೋರ್ನಿಯಾದ ಜೇಮ್ಸ್ ಬುಹಾಕಾನ್ ಎಂಬಾತ ಪರ್ಲ್ ಎಂಬಾಕೆಯನ್ನ ವಿವಾಹವಾಗಿದ್ದು, ಆ ಸಮಯದಲ್ಲಿ ಭಾರಿ ವಿವಾದ ಎಬ್ಬಿಸಿದಂತಹ ಒಂದು ಇಂಟರ್ ಸ್ಟೇಟ್ ವಿವಾಹವಾಗಿತ್ತು. ಈ ಸೈನಿಕರು ಪರದೇಶದ ಯುವತಿಯರನ್ನ ಪ್ರೀತಿಸಿ ವಿವಾಹಕ್ಕೆ ಮುಂದಾಗಿದ್ದೇ ಆಗ ಬಹುದೊಡ್ಡ ಅಪರಾಧವೆಂಬಂತೆ ಪರಿಗಣಿತವಾಗಿತ್ತು. ಆ ಸಮಯದಲ್ಲಿ ಬಹುತೇಕ ಎಲ್ಲಾ ಕಡೆಯೂ ಸಹ ಹೊರಗಿನವರ ಜೊತೆಗಿನ ವೈವಾಹಿಕ ಸಂಬಂಧ ಹಾಗೂ ಇತರೆ ವೈಯಕ್ತಿಕ ಅಥವಾ ಖಾಸಗಿ ಸಂಬಂಧ ಸಾಧಿಸಲು ಬಲವಾದ ನಿಷೇಧಗಳಿದ್ದವು. ವಿಶ್ವಯುದ್ಧಗಳ ಸಮಯದಲ್ಲಿ ಈ ರೀತಿ ಭಾರತೀಯರು ವಿದೇಶಿ ಸ್ತ್ರೀಯರಿಗೆ ಅನೇಕ ಕಾರಣಗಳಡಿಯಲ್ಲಿ ಹತ್ತಿರವಾದರು. ಇದೆಲ್ಲದರಿಂದ ಆಗ ಭಾರತೀಯ ಪುರುಷರ ಕಡೆಗೆ ವಿದೇಶಿ ಸ್ತ್ರೀಯರು ಹೆಚ್ಚು ಆಕರ್ಷಿತರಾಗಲು ಸಾಧ್ಯವಾದದ್ದು. ವಿಶ್ವದ ಯಾವ ಭಾಗದ ಪುರುಷರು ಅತ್ಯಂತ ಹಾಟ್ ಅಂಡ್ ಹ್ಯಾಂಡ್ಸಮ್ ಎಂಬ ಒಂದು ರಾಷ್ಟ್ರೀಯ ಮಟ್ಟದ ಸರ್ವೆಯು ಫ್ರಾನ್ಸ್ನಲ್ಲಿ ಒಮ್ಮೆ ನಡೆಯುತ್ತದೆ. ಅದರ ಪ್ರಕಾರ ಭಾರತೀಯ ಪುರುಷರಿಗೆ ನಂಬರ್ 7ನೇ ಸ್ಥಾನ ಬಂದಿತ್ತು. ಇದು ಸಹ ಇಂದು ವಿಶ್ವದ ಹಲವು ದೇಶಗಳ ಯುವತಿಯರು ಭಾರತೀಯರನ್ನೇ ಹೆಚ್ಚು ಇಷ್ಟಪಡಲು ಇರುವ ಮುಖ್ಯ ಕಾರಣಗಳಲ್ಲಿ ಒಂದು. ಇಲ್ಲಿ ಜನರ ಸ್ಕಿನ್ ಟೋನ್ ಅಥವಾ ಸ್ಕಿನ್ ಕಲರ್ಗಳು ಸಹ ಅವರು ಆಕರ್ಷಕವೋ ಅಲ್ಲವೋ ಎಂಬುದನ್ನ ಹೆಚ್ಚು ನಿರ್ಧರಿಸುತ್ತದೆ. ಭಾರತದಲ್ಲಾದರೆ ವೈಟ್ ಸ್ಕಿನ್ಗೆ ಹೆಚ್ಚು ಆಕರ್ಷಿತರಾಗುವ ಪರಂಪರೆ ಇದೆ. ಇಲ್ಲಿನವರಿಗೆ ಬಿಳಿ ಚರ್ಮ ಹೆಚ್ಚು ಇಷ್ಟ. ಆದರೆ ಯುರೋಪ್ ಹಾಗೂ ಅಮೆರಿಕಗಳಲ್ಲಿ ಬ್ರೌನ್ ಚರ್ಮಕ್ಕೆ ಹೆಚ್ಚು ಡಿಮ್ಯಾಂಡ್ ಇದೆ. 1920ರ ಸುಮಾರಿನಲ್ಲಿ ಬ್ರೌನ್ ಚರ್ಮ ಇದ್ದವರು ಬಡವರು ಹಾಗೂ ಕೀಳು ಎಂಬ ಮನೋಭಾವ ಪಶ್ಚಿಮದವರಲ್ಲಿತ್ತು ಹಾಗೂ ಬಿಳಿ ಚರ್ಮದವರು ಹೆಚ್ಚು ಶ್ರೀಮಂತ ಹಾಗೂ ಸ್ಟ್ಯಾಂಡರ್ಡ್ ಎಂಬ ವಾಡಿಕೆ ರೂಢಿಯಲ್ಲಿತ್ತು. ಆದರೆ 1930ರ ದಶಕದಲ್ಲಿ ಈ ವಾಡಿಕೆಯೇ ಸಂಪೂರ್ಣ ಬದಲಾಗಿ ಹೋಯಿತು. ಆಗ ಮುನ್ನೆಲೆಗೆ ಬಂದ ಕೋಕೋ ಚಾನಲ್ ಎಂಬಾಕೆಯ ಟ್ಯಾಂಡ್ ಸ್ಕಿನ್ ಆಗ ಹೆಚ್ಚಿನವರಿಗೆ ಇಷ್ಟ
ಇಷ್ಟವಾಗಿತ್ತು. ಈಕೆ ಒಬ್ಬ ಸ್ಥಿರೋದ್ರೂಪಿ ಹಾಗೂ ಸುಂದರ ಬ್ಯೂಟಿ ಮಾಡೆಲ್. ಅಂದಿನಿಂದ ಅಲ್ಲಿ ಬ್ರೌನ್ ಹಾಗೂ ಡಲ್ ಟ್ಯಾನ್ ಸ್ಕಿನ್ ಹೆಚ್ಚು ಪ್ರಸಿದ್ಧಿಗೆ ಬಂತು. ಅಮೆರಿಕದಾದ್ಯಂತ ಆಗ ಟ್ಯಾನ್ ಆಗಿರುವ ಸ್ಕಿನ್ ಒಂದು ಹೊಸದೇ ಫ್ಯಾಷನ್ ಆಗಿ ಬದಲಾಯಿತು. ಎಲ್ಲರೂ ಆಗ ಇಂತಹ ಸ್ಕಿನ್ ಅನ್ನೇ ಪಡೆಯಲು ಮತ್ತು ಇಷ್ಟಪಡಲು ಬಯಸಿದ್ರು. ಅನೇಕರು ಹಡಗುಗಳಲ್ಲಿ ಕುಳಿತು ಬಿಸಿಲಿಗೆ ಮೈಯೊಡ್ಡಿ ತಮ್ಮ ಬಿಳಿ ಚರ್ಮವನ್ನ ಬಲವಂತವಾಗಿ ಸೂರ್ಯನಿಗೆ ಎಕ್ಸ್ಪೋಸ್ ಮಾಡಿ ಅದನ್ನ ಬ್ರೌನ್ ಮಾಡಿಕೊಳ್ಳುವ ಪರಂಪರೆ ಅಲ್ಲಿ ಅವ್ಯಾಹತವಾಗಿ ಶುರುವಾಯಿತು. 1927ರ ಹೊತ್ತಿಗೆ ವೋಗ್ ಎಂಬ ಮ್ಯಾಗಝಿನ್ ಒಂದರ ಮುಖಪುಟದಲ್ಲಿ ಮೊದಲ ಬಾರಿಗೆ ಇಂತಹ ಬ್ರೌನ್ ಸ್ಕಿನ್ ನ ರೂಪದರ್ಶಿಯೊಬ್ಬರ ಫೋಟೋ ಪ್ರಕಟಗೊಂಡಿತ್ತು. ಅಮೆರಿಕದ ಯುವತಿಯರು ಡಾರ್ಕ್ ಹಾಗೂ ಬ್ರೌನ್ ಸ್ಕಿನ್ ಇರುವ ಪುರುಷರನ್ನೇ ಹೆಚ್ಚು ಇಷ್ಟಪಡಲು ಶುರು ಮಾಡಿದ್ರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದು ಭಾರತೀಯ ಪುರುಷರು. ಕಾರಣ, ಭಾರತದಲ್ಲಿ ಹೆಚ್ಚಾಗಿ ನಾವು ಡಾರ್ಕ್ ಸ್ಕಿನ್ ಹಾಗೂ ಬ್ರೌನ್ ಸ್ಕಿನ್ ಅನ್ನ ನೋಡಬಹುದು. ಇನ್ನು ಇವರು ಭಾರತದವರನ್ನೇ ಹೆಚ್ಚು ಬಯಸಲು ಇರುವ ಇನ್ನೊಂದು ಕಾರಣವೇನೆಂದರೆ ಅದು ಭಾರತದ ಪುರುಷರಲ್ಲಿ ಕಡಿಮೆ ಇರುವ ಬಂಜೆತನದ ಪ್ರಮಾಣ. ಅಮೆರಿಕದಲ್ಲಿ ಪುರುಷನೊಬ್ಬ ಸರಾಸರಿ 10ರಿಂದ 11 ವಿವಿಧ ರಿಲೇಶನ್ಶಿಪ್ ಗಳಲ್ಲಿರುತ್ತಾರೆ. ಅದೇ ಭಾರತೀಯ ಪುರುಷರು ಆದಷ್ಟು ಒಂದೇ ಹೆಣ್ಣಿನ ಜೊತೆ ತಮ್ಮ ಜೀವಮಾನವಿಡೀ ಕಳೆಯುತ್ತಾರೆ. ಇದಕ್ಕೆ ಕಾರಣ ಅವರ ಪಾಸಿಟಿವ್ ವ್ಯಕ್ತಿತ್ವ ಹಾಗೂ ದೃಢ ಸ್ವಭಾವ. ಮಾರಿಯಾ ಎಂಬ ರಷ್ಯನ್ ಎಕ್ಸ್ಪರ್ಟ್ ಒಬ್ಬರ ರಿಸರ್ಚ್ ಪ್ರಕಾರ ಭಾರತೀಯ ಪುರುಷರು ಇತರೆ ಭಾಗಗಳ ಪುರುಷರಿಗಿಂತಲೂ ಹೆಚ್ಚು ಟಫ್, ಇಮೋಷನಲ್ಲೆಸ್ ಹಾಗೂ ಸೆಲ್ಫ್ ಸೆಂಟರ್ಡ್ ಆಗಿರೋದು ಕಂಡುಬಂದಿದೆ. ಇದು ಸಹ ಇತರರು ಭಾರತೀಯ ಪುರುಷರನ್ನೇ ಹೆಚ್ಚು ಇಷ್ಟಪಡಲು ಇರುವ ಒಂದು ಮುಖ್ಯ ಕಾರಣ. ಇನ್ನು ಮೂರನೇದಾಗಿ ಮದುವೆಗೆ ಫ್ಯಾಮಿಲಿ ಸಪೋರ್ಟ್ ಹೆಚ್ಚು ಇರೋದು ಸಹ ಒಂದು ಕಾರಣ. ಭಾರತದಲ್ಲಿ 94% ಮದುವೆಗಳು ಭದ್ರವಾದ ಫ್ಯಾಮಿಲಿ ಸಪೋರ್ಟ್ ನಿಂದಾಗಿ ಹೆಚ್ಚು ಸ್ಟೇಬಲ್ ಹಾಗೂ ಸದೃಢವಾಗಿಯೂ ಇರುತ್ತವೆ. ಆದರೆ ಅಮೆರಿಕಾದಲ್ಲಿ ಇಂತಹ ಮದುವೆಗಳ ಪ್ರಮಾಣ ಕೇವಲ 65% ಮಾತ್ರವಿದೆ. ಇಲ್ಲಿ ಪ್ರತಿ 100 ಮದುವೆಯಲ್ಲಿ ಒಂದು ಮದುವೆ ಮುರಿದರೆ ಅಮೆರಿಕಾದಲ್ಲಿ 100ಕ್ಕೆ ಅರ್ಧದಷ್ಟು ಮದುವೆಗಳು ಮುರಿದು ಬೀಳುತ್ತವೆ. ಭಾರತದ ಪುರುಷರು ತಮ್ಮ ಸಂಗಾತಿಯ ಕಡೆಗೆ ಹೆಚ್ಚು ಡೆಡಿಕೇಟೆಡ್ ಆಗಿಯೂ ಹೆಚ್ಚು ಸಪೋರ್ಟಿವ್ ಆಗಿಯೂ ಇರುತ್ತಾರೆ. ಭಾರತದಲ್ಲಿ ಮದುವೆಗಳು ಹೆಚ್ಚು ಕಾಲದವರೆಗೂ ಸಸ್ಟೇನ್ ಆಗಲು ಮುಖ್ಯ ಕಾರಣ ಅದಕ್ಕೆ ಸೂಕ್ತವಾದ ತಳಪಾಯ ಹಾಕಿದ ಭಾರತದ ಮೂಲ ಸಂಸ್ಕೃತಿ. ಭಾರತದ ಈ ರಿಚ್ ಸಂಸ್ಕೃತಿಯನ್ನ ನೋಡುವ ಸಲುವಾಗಿಯೇ ಇಂದು ವಿಶ್ವದಾದ್ಯಂತ ಅನೇಕರು ವಲಸೆ ಬರುತ್ತಾರೆ. ಬಂದು ಇದನ್ನೆಲ್ಲ ಕಣ್ಣಾರೆ ಕಂಡು ಕಣ್ತುಂಬಿಕೊಂಡು ಹೋಗ್ತಾರೆ. ಹೀಗೆ ಬರುವವರಲ್ಲಿ 40% ಯುವತಿಯರೇ ಇರುತ್ತಾರೆ. ಇವರಿಗೆ ಭಾರತದ ಪುರುಷರ ಆಚರಣೆ ಹಾಗೂ ಅವರ ಜೀವನ ಶೈಲಿ ಹಲವಾರು ಕಾರಣಗಳಿಂದ ಇಷ್ಟವಾಗುತ್ತದೆ. ಭಾರತೀಯ ಕಲೆ, ಸಂಸ್ಕೃತಿ, ಆಚಾರ, ವಿಚಾರ, ಪದ್ಧತಿ ಇವೆಲ್ಲವೂ ಸಹ ವಿದೇಶಿಯರಿಗೆ ಮೊದಲಿನಿಂದ ಹಾಗೂ ಇವತ್ತಿನವರೆಗೂ ಸಹ ಹೆಚ್ಚು ಪ್ರಿಯವಾದ ಅಂಶಗಳು. ಭಾರತೀಯ ಸಿನಿಮಾಗಳು ಸಹ ಇವತ್ತು ವಿಶ್ವವನ್ನೇ ಆಳುತ್ತಿವೆ. ಕಳೆದ ಸಲ ರಿಪೋರ್ಟ್ ಆದ ಟಾಪ್ 20 ಗ್ಲೋಬಲ್ ಹಾಡುಗಳ ಪೈಕಿ 10ಕ್ಕೂ ಹೆಚ್ಚು ಹಾಡುಗಳು ಇಂಡಿಯನ್ ಸಿನಿಮಾ ಹಾಡುಗಳೇ ಆಗಿದ್ದವು. ಇನ್ನು ಇತ್ತೀಚೆಗೆ ತೆಲುಗಿನ RRR ಚಿತ್ರದ ನಾಟು ನಾಟು ಹಾಡಿಗೆ ಆಸ್ಕರ್ ಲಭ್ಯವಾದದ್ದು ಭಾರತೀಯ ಚಿತ್ರಗಳ ಗುಣಮಟ್ಟತೆಯನ್ನ ವಿಶ್ವಕ್ಕೆ ತೋರಿಸಿಕೊಟ್ಟಿತು. ಈ ಎಲ್ಲಾ ಅಂಶಗಳೂ ಸಹ ವಿದೇಶಿಯರಿಗೆ ಭಾರತೀಯ ಪುರುಷರ ಮೇಲೆ ಆಸಕ್ತಿ ಮೂಡಲು ಕಾರಣವಾಗಿ ನಿಂತಿದೆ. ನಿಮ್ಮ ಪ್ರಕಾರ ವಿದೇಶಿ ಯುವತಿಯರಿಗೆ ಭಾರತೀಯರು ಅಂದ್ರೆ ಇಷ್ಟವಾಗೋದು ಯಾಕೆ? ಕಾಮೆಂಟ್ ಮಾಡಿ.